ಏಕ್ ಬಿಹಾರಿ ಸೌ ಬಿಮಾರಿ ಅಂದರೆ ಒಬ್ಬ ಬಿಹಾರಿ 100 ಕಾಯಿಲೆಗಳಿಗೆ ಸಮ ಅಂತ. ಪ್ರತಿಯೊಬ್ಬರು ಈ ಮಾತನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರ. ಬಿಹಾರಿಗಳು ಇಂಥ ಕೆಲಸ ಮಾಡಲ್ಲ ಅಂತ ಇರೋದಿಲ್ಲ. ಇಡೀ ದೇಶದಾದ್ಯಂತ ನಿಮಗೆ ಹಲವಾರು ರೀತಿಯ ಕೂಲಿ ಕೆಲಸ ಮಾಡ್ಕೊಂಡಿರೋ ಬಿಹಾರಿಗಳು ಸಿಗ್ತಾರೆ. ಯಾಕೆ ಬಿಹಾರದ ಜನ ಬಿಹಾರವನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗ್ತಾರೆ? ಯಾಕೆ ಬಿಹಾರಕ್ಕೆ ಯಾವುದೇ ರೀತಿಯ ಕಂಪ್ನಿಗಳು ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ? ಇದಕ್ಕೆಲ್ಲ ಉತ್ತರ ಇಲ್ಲಿದೆ. 1952ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಈ ಇಂಡಸ್ಟ್ರಿಗಳು ಕೇವಲ ಖನಿಜ ಸಂಪನ್ಮೂಲಗಳು ಯಥೇಚ್ಛವಾಗಿರುವಂಥ ರಾಜ್ಯಗಳಲ್ಲಿ ಕಾನ್ಸಂಟ್ರೇಟ್ ಆಗದೆ ದೇಶದಾದ್ಯಂತ ಸಮಾನವಾಗಿ ಇಂಡಸ್ಟ್ರಿಯಲ್ ಗ್ರೋತ್ ಆಗಬೇಕು ಅನ್ನೋ ಉದ್ದೇಶದಿಂದ ಫ್ರೀ ಈಕ್ವಲೈಸೇಷನ್ ಪಾಲಿಸಿಯನ್ನು ಜಾರಿ ಮಾಡುತ್ತೆ. ಸರಿ, ಈ ಫ್ರೀ ಈಕ್ವಲೈಸೇಷನ್ ಪಾಲಿಸಿ ಅಂದ್ರೇನು? ದೇಶದಾದ್ಯಂತ ಈ ಖನಿಜ ಸಂಪನ್ಮೂಲಗಳ ಅಥವಾ ಮಿನರಲ್ ರಿಸೋರ್ಸಸ್ಗಳ ಬೆಲೆ ಏನಿರುತ್ತೆ ಅದು ಸಮಾನವಾಗಿರುತ್ತೆ, ಮತ್ತು ಅದನ್ನು ಸಾಗಿಸೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಏನು ಬರುತ್ತೆ ಅದನ್ನು ಸರ್ಕಾರ ಸಬ್ಸಿಡೈಸ್ ಮಾಡುತ್ತೆ. ಬಿಹಾರ ಒಂದು ಲ್ಯಾಂಡ್ ಲಾಕ್ ಸ್ಟೇಟ್, ಅಂದರೆ ಬಿಹಾರದ 4 ದಿಕ್ಕಿಗೂ ಕೂಡ ಭೂಪ್ರದೇಶ ಇದೆ. ಬಿಹಾರಕ್ಕೆ ಯಾವುದೇ ರೀತಿಯ ಕಡಲ ತೀರ ಇಲ್ಲ. ಈ ಫ್ರೀ ಈಕ್ವಲೈಸೇಷನ್ ಪಾಲಿಸಿಯಿಂದ ಏನಾಗುತ್ತೆ, ಬಿಹಾರದಲ್ಲಿ ಯಥೇಚ್ಛವಾಗಿ ಖನಿಜ ಸಂಪನ್ಮೂಲಗಳಿದ್ರೂ ಸಹಿತ ಕಂಪನಿಗಳು ಬಿಹಾರವನ್ನು ಕೇವಲ ಮೈನಿಂಗ್ಗೆ ಬಳಸ್ಕೊಂಡು ತಮ್ಮ ಇಂಡಸ್ಟ್ರಿಗಳನ್ನು ಭಾರತದ ದಕ್ಷಿಣ ಭಾಗಗಳಲ್ಲಿ, ಈ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ತಮಿಳುನಾಡಂಥ ಭಾಗಗಳಲ್ಲಿ ಕೋಸ್ಟಲ್ ರೀಜನ್ಗೆ ಹತ್ತಿರವಾದ ಪ್ರದೇಶಗಳಲ್ಲಿ ತಮ್ಮ ಇಂಡಸ್ಟ್ರಿಗಳನ್ನು ಓಪನ್ ಮಾಡೋದಕ್ಕೆ ಶುರು ಮಾಡ್ತವೆ. ಇದರಿಂದ 1952ನೇ ಇಸ್ವಿಯಿಂದ 1992ನೇ ಇಸ್ವಿವರೆಗೂ 40 ವರ್ಷಗಳ ಕಾಲ ಬಿಹಾರದಲ್ಲಿ ಯಾವುದೇ ಇಂಡಸ್ಟ್ರಿಗಳು ಸ್ಥಾಪನೆ ಆಗೋದಿಲ್ಲ. ಇದರಿಂದ ಒಂದು ಕಡೆ ದಕ್ಷಿಣದ ರಾಜ್ಯಗಳಿಗೆ ಯಥೇಚ್ಛವಾಗಿ ಬೆನಿಫಿಟ್ ಆದರೆ, ಇನ್ನೊಂದು ಕಡೆ ಬಿಹಾರ ಶಾಶ್ವತವಾಗಿ 50 ವರ್ಷ ಡೆವಲಪ್ಮೆಂಟಲ್ಲಿ ಹಿಂದೆ ಉಳಿದಿದೆ.